ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಕಾಫಿ ಪುಡಿ ಸೋಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸುಮಾರು ಜನ ಸೋಪಿಗೆ ನಿಮ್ಮ ಕಾಫಿ ಪುಡಿ ಸೋಪ್ ತೋರಿಸ್ಕೊಡಿ ಅಂತ ಎಷ್ಟೋ ಜನ ಕೇಳಿದರು. ಮತ್ತು ಕಡಲೆ ಹಿಟ್ಟಿನ ಸೋಪು ವೈರಲ್ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತೆಲ್ಲ ಕಮೆಂಟ್ಗಳು ಬಂದಿತ್ತು. ಸೊ ಆನ್ಲೈನ್ ಕ್ಲಾಸ್ ಮಾಡೋಷ್ಟು ದೊಡ್ಡವಳಾಗಿಲ್ಲ ನಾನು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಕಾಫಿ ಪೌಡರು ಮೊದಲಿಗೆ ಕಾಫಿ ಪುಡಿ, ಮಾಮೂಲಿ ಕಾಫಿ ಪುಡಿ ಬರುತ್ತಲ್ಲ, ಆ ಕಾಫಿ ಪುಡಿನ ತೊಗೊಂಡು ಜರಡಿ ಹಿಡ್ದು ನಾನು ಇಟ್ಕೊಂಡಿದ್ದೀನಿ. ಇದು ಬಂದು ಮೀಶೋದಲ್ಲಿ ನಾನು ಸೋಪ್ ಬೇಸ್ ತರಿಸ್ಕೊಂಡೆ. ಇದು ಬಂದು ಹರ್ಬಲ್, ಇದು ಕೆಮಿಕಲ್ ಇಲ್ಲದೆ ಇರೋ ಸೋಪ್ ಬೇಸ್ ಇದು. ಸೊ ಮುಂಚೆ ಪಿಯರ್ಸ್ ಯೂಸ್ ಮಾಡಿ ನಾನು ಸೋಪ್ ಮಾಡ್ತಿದ್ದೆ. ಅದರಲ್ಲಿ ಸ್ವಲ್ಪ ಕೆಮಿಕಲ್ ಜಾಸ್ತಿ ಅಂತ ಅಂದ್ಬಿಟ್ಟು ಬೇಡ, ಈ ಸತಿ ಮಾಮೂಲಿ ಕೆಮಿಕಲ್ ಫ್ರೀ ಇರೋ ಸೋಪ್ನೇ ತರಿಸ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೈಸಾಗೆ. ನೋಡಿ, ನೈಫ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ತ್ರೀ ಸೆಟ್ ಏನೋ ಸಿಕ್ತಿದ್ದು, 230 ಸಮಥಿಂಗು. ಇದರಲ್ಲಿ ಶಾರ್ಪ್ ಮಾಡೋದೆಲ್ಲ ಬರುತ್ತೆ, ಚಾಕು ಶಾರ್ಪ್ ಮಾಡೋದೆಲ್ಲ ಬರುತ್ತೆ. ಅದನ್ನು ಬೇಕಾದ್ರೆ ತೋರಿಸಿ ಅಂದರೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ, ಲಿಂಕು ಕೂಡ ಹಾಕ್ತೀನಿ. ಆ್ಯಂಡ್ ಈಗ ಇದನ್ನೆಲ್ಲ ಸಪ್ರೇಟಾಗಿ ನಾವು ಎತ್ತಿಟ್ಕೋಬೇಕಾಗತ್ತೆ. ನಾನು ಇಲ್ಲಿ ಆ್ಯಕ್ಚುಲಿ 1 kg ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಇದರಲ್ಲಿ 2 ಬಾರ್ ಬರುತ್ತೆ. ಸೊ 1 ಬಾರು ನಾನು ಇದು ಕಾಫಿ ಸೋಪ್ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಮಂಜಿಸ್ಟ್ರಾ ಸೋಪ್ ಮಾಡೋಣ ಅಂತ. ನಾನು ಬೇಸಿಕಲಿ ಈ ಸೋಪ್ ಮಾಡಿಬಿಟ್ಟು ಸೇಲ್ ಮಾಡ್ತಾಯಿದ್ದೆ. ಸೊ ನನಗೇನು ಅಂತ ಲೈಕ್ ಒಂದು ತಿಂಗ್ಳಿಗೆ ಒಂದು 7-8 ಆರ್ಡರ್ಸ್ ಬರ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಅದನ್ನು ಮಾಡ್ತಾ ಇರಲಿಲ್ಲ. ಇವಾಗ ಫ್ರೀ ಇದ್ನಲ್ಲ, ಒಂದು ಸತಿ ಟ್ರೈ ಮಾಡಿ ಯಾರ್ಯಾರು ಕೇಳಿದ್ದಾರೆ ಅವ್ರಿಗೆ ಸೋಪ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಕೂಡ ಮಾಡಿದೆ. ಇನ್ ಕೇಸ್ ಅವ್ರಿಗೆ ಯೂಸ್ ಆಗುತ್ತೆ ಅಂದರೆ ಬೇಕಾದ್ರೆ ಮನೆಯಲ್ಲೂ ಮಾಡ್ಕೊಳ್ಳಿ, ಈ ವಿಡಿಯೋ ಯೂಸ್ ಮಾಡಿಕೊಂಡು ಅಂತ ಕೂಡ ಮಾಡಿದ್ದೀನಿ. ಬೇಕಾದ್ರೆ ಮಾಡ್ಕೊಳ್ಳಿ, ನಿಮಗೆ ಯಾರು ಬೇಕಾದರೆ ಆರ್ಡ್ರ್ ಮಾಡಿ. ಆ್ಯಂಡ್ ಇದನ್ನು ಸೋಪ್ ಬೇಸ್ನ ನಾನು ತೊಗೊಂಡು ಸ್ಮಾಲ್ ಸ್ಲೈಸಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಇಲ್ಲಿ ಕಾಫಿ ಪುಡಿ ಕೂಡ ನಾನು ಇಟ್ಕೊಂಡಿದ್ದೀನಿ. ಇದು ಅರ್ಧ kg ಸೋಪ್ ಬಾರ್ಗೆ ಇಲ್ಲಿ ಕಾಫಿ ಪುಡಿನ ನಾನು ಎಷ್ಟು 5 ಸ್ಪೂನ್, 1 ಗ್ರಾಮ್ಗೆ 1 ಟೇಬಲ್ ಸ್ಪೂನ್ ಅನ್ನಂಗೆ, ಒಂದು ಫುಲ್ಲು ದೊಡ್ಡ ಸ್ಪೂನಲ್ಲೇ 1 ಸ್ಪೂನ್ ಅನ್ನಂಗೆ ನಾನು ಅರ್ಧ kgಗೆ 5 ಸ್ಪೂನ್ಸ್ ಅಷ್ಟು ಕಾಫಿ ಪುಡಿನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಏನೇನು ಬೇಕು ಐಟಮ್ ಅಂದರೆ ಇದಕ್ಕೆ ತುಂಬ ಸಿಂಪಲ್. ಮುಂಚೆ ನಾನು ಸೊಪ್ಪು ಮಾಡ್ತಿದ್ದೆ, ಅದಕ್ಕೆ ಒಂದು 20 ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೆ. ಸೊ ಅಷ್ಟೊಂದೆಲ್ಲ ಹಾಕೋದ್ಕಿಂತ ಇದು ಬರೀ ಕಾಫಿ ಪುಡಿ ಅಂದರೆ ಕಾಫಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ, ಕಾಫಿ ಪುಡಿ ಮೇಲೆ. ಇದು ಕಾಫಿ ಏನು ಯೂಸು ಅಂದರೆ ಇದು ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ಗಳು ಫೇಸಲ್ಲಿದ್ದರೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದು ಬಾಡಿಗೆ ಯೂಸ್ ಮಾಡ್ತೀನಿ ಅಂದರೆ ಮೇ ಬಿ 1-2 ಡೇಸ್ಗೆ ಒಂದು ಸೋಪ್ ಕರ್ಕೋಗುತ್ತೆ. ಇದು ಫೇಸ್ಗೆ ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ತುಂಬಾ ಕಾಫಿ ಪುಡಿ, ಯೂಶ್ವಲಿ ಕಾಫಿ ಪುಡಿ ಸಕ್ಕರೆ ಹಾಕ್ಕೊಂಡು ಸ್ಕ್ರಬ್ ಮಾಡಿಕೊಂಡ್ರೆ ಫೇಸ್ ಎಷ್ಟು ಚೆನ್ನಾಗಿರುತ್ತಲ್ವ, ಆ ಥರ ರೆಗ್ಯುಲರಾಗಿ ಮಾಡ್ಕೊಳಕ್ಕಾಗಲ್ಲ. ಸೊ ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಬೌಲ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಸ್ಲೈಸಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದು ಡಬಲ್ ಬಾಯ್ಲ್ ಪ್ರೋಸೆಸ್ ಮಾಡಬೇಕು. ಇದನ್ನು ಡೈರೆಕ್ಟಾಗಿ ಯಾವತ್ತೇ ಆಗಲಿ ಕಾಫಿ ಸೋಪೇ ಆಗಲಿ ಚಾಕ್ಲೇಟೇ ಆಗಲಿ ಡೈರೆಕ್ಟ್ ಒಲೆ ಮೇಲೆ ಇಡಬಾರ್ದು. ಪ್ರಿಪ್ರೇಷನ್ ಮಾಡಬೇಕಂದ್ರೆ ಅದು ಬಂದು ಡಬಲ್ ಬಾಯ್ಲ್ ಪ್ರೋಸೆಸ್ಸಲ್ಲೇ ಇರಬೇಕು. ಇದನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಡಬಲ್ ಬಾಯ್ಲ್ ಮಾಡಿಬಿಡೋಣ, ಅದು ಫುಲ್ ಮೆಲ್ಟ್ ಆಗಲಿ. ಅದು ಮೆಲ್ಟ್ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಏನೇನು ಬೇಕು ಐಟಮ್ಸ್ಗಳು ಹಾಕ್ಕೊಂಡು ನಾವು ಮಿಕ್ಸಪ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನೀವು ಇನ್ನೊಂಚೂರು ನಿಮ್ಗೆ ಏನಾರ ಬೇಕು ಅಂದರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ನೀವು ಹಾಕೊಬೋದು. ಇಲ್ಲಿ ನೋಡಿ, ಡಬಲ್ ಬಾಯ್ಲಿಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹೀಗೆ ಕಾಫಿ ಪುಡಿ ಕೂಡ 5 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಪ್ ಮಾಡ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಇನ್ಸ್ಟೆಂಟ್ ಕಾಫಿ ಪುಡಿನೂ ಕೂಡ ಯೂಸ್ ಮಾಡ್ತಾರೆ. ಅದು ಬಂದು ಕಾಸ್ಟ್ಲಿ, ನಿಮಗೆ 2 ರೂಪೀಸ್ಗೆ ಅಷ್ಟೊಂದು ಸಿಕ್ಕಲ್ಲ. ನನಗೆ ಸ್ವಲ್ಪ ಟರ್ಮರಿಕ್ ಬೇಕು ಅನಿಸ್ತು, ಸೊ ಅದಕ್ಕೆ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕ್ತಾಯಿದ್ದೀನಿ. ಸೊ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾ ಯೂಸ್ಫುಲ್ಲು ವಿಟಮಿನ್ ಇ. ಸೊ ನಮ್ಮದೆಲ್ಲ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಬೇಡ ಅಂತ ಓನ್ಲಿ 2 ಕ್ಯಾಪ್ಸೂಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮದು ತುಂಬ ಡ್ರೈ ಸ್ಕಿನ್ ಆಗಿದ್ದರೆ ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು.
ನಂದು ಆಯಿಲ್ ಸ್ಕಿನ್ನು ನಮ್ಮ ಮನೇಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ನಾನು ಬರೀ 2 ಕ್ಯಾಪ್ಸೂಲ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸಪ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ಸ್ಟೆಂಟ್ ಕಾಫಿ ಪುಡಿ ಅಂದರೆ ಲೈಕ್ ಬ್ರೂ, ನೆಸ್ಕೆಫೆ ಅದೆಲ್ಲ ಜಾಸ್ತಿ ಕಾಫಿ ಪುಡಿ ಸಿಕ್ಕೋದಿಲ್ಲ ನಮಗೆ. ಇದಾದರೆ ನಾವು ಜಾಸ್ತಿ ಸಿಗುತ್ತೆ ಕಾಫಿ ಪುಡಿ. ಅದರಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಇರುತ್ತೆ ಅಷ್ಟೇ. ಸೊ ನಾನು ಇದನ್ನೇ ಮನೇಲಿ ಇತ್ತಲ್ಲ ಅಂತ ಸೊ ಇದನ್ನೇ ಯೂಸ್ ಮಾಡಿದೆ. ನೀವು ಅಡ್ಡಿ ಇಲ್ಲ, ಇದನ್ನೇ ಯೂಸ್ ಮಾಡ್ಕೊಂಡು ಸ್ವಲ್ಪ ನೈಸ್ ಇರಬೇಕು. ಆ್ಯಂಡ್ ಸ್ವಲ್ಪ ಇದಕ್ಕೆ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಕೂಡ ತುಂಬಾ ಫೇಸ್ಗೆ ಗ್ಲೋನೆಸ್ ಕೊಡುತ್ತೆ, ಟ್ಯಾನ್ ರಿಮೂವಿಂಗ್ ಮಾಡುತ್ತೆ, ಮತ್ತು ಸ್ಕ್ರಬ್ಬಿಂಗಾಗಿ ಕೂಡ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ. ಸೊ ಈಗೇನು ನಾವು ಇದು ಮಿಕ್ಸಪ್ ಮಾಡ್ಕೊತಾ ಇದ್ದೀವಿ, ಇದಕ್ಕೆ ಹಾಗೆ ಮಿಕ್ಸಪ್ ಮಾಡ್ಕೋತಾ ಇದಕ್ಕೊಂದೇ ಒಂದು ಸ್ವಲ್ಪ ನಾನು ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆ ತುಂಬಾ ನೀರು ಬೇಡ, ತುಂಬಾ ಗಟ್ಟಿನೂ ಬೇಡ, ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಸಕ್ಕರೆ ಏನಿದೆ ಕಾಫಿ ಪುಡಿ ಆ್ಯಂಡ್ ಸಕ್ಕರೆ ಬ್ಲೆಂಡ್ ಆದರೆ ನಮಗೆ ಡೆಡ್ ಸ್ಕಿನ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ನಾನು ಸಕ್ಕರೆ ಪುಡಿ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಡಬಲ್ ಬಾಯ್ಲ್ ಮಾಡಿಕೊಂಡು ಅದು ಫುಲ್ಲು ಮೆಲ್ಟ್ ಆಗಲಿ ಸೋಪು ಅಂತ ಅಂದ್ಬಿಟ್ಟು ಮೆಲ್ಟ್ ಆಗೋಕ್ಕೆ ಇಟ್ಟಿದ್ದೀನಿ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ಗೆ ಮೆಲ್ಟ್ ಆಗೋಗುತ್ತೆ. ಅಷ್ಟರಲ್ಲಿ ನಾವು ಇದೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವ ಸೋಪ್ ಮೋಲ್ಡು ತೊಗೊಂಡಿಲ್ಲ, ನನಗೆ ಈ ಪೇಪರ್ ಗ್ಲಾಸಸ್ ಸೆಟ್ ಆಗೋಗಿದೆ. ಸೊ ಅದಕ್ಕೆ ಮೋಲ್ಡ್ಗೆಲ್ಲ ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ನಾನು ಕೇಳದೆ ಮಂತ್ಲಿ ಒಂದು 2 ಫ್ರೆಂಡ್ಸ್ಗಳೆಲ್ಲ ಕೇಳ್ತಾರೆ. ಸೊ ಅವ್ರು ಯೂಸ್ ಮಾಡ್ಕೊಂಡಿರೋದ್ರಿಂದ ಅವ್ರು ಕೇಳ್ತಾರೆ. ಸೊ ಆ ಆರ್ಡರ್ ಈಗೊಂದು ನಾನು 3-4 ಮಂತ್ಸಿಂದ ತೊಗೊತಿರ್ಲಿಲ್ಲ, ಇವಾಗ ತೊಗೊಂಡು ಫ್ರೀ ಇದ್ನಲ್ಲ ಅಂತ ಸೊ ಇವಾಗ ತೊಗೊಂಡು ನಾನು ಮಾಡಿಕೊಡ್ತೀನಿ. ಇದನ್ನು ಚೆನ್ನಾಗೆ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಅದು ಗೆಡ್ಡೆ ಥರ ಒಂದೊಂದು ಪಾಟಲ್ಲೇ ಕೂತ್ಕೊಬಿಡುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸೋಪ್ ಏನು ಮಾಡ್ತೀವಿ ಇದಕ್ಕೆ ಒಂದು ಸಪ್ರೇಟ್ ಒಂದು ಪಾತ್ರೆ ಇಟ್ಬಿಟ್ರೆ ಅದ್ರ ಸ್ಮೆಲ್ಲು ಸೋಪ್ ಸ್ಮೆಲ್ಲು ಇರುತ್ತೆ. ಅದನ್ನು ನಾವು ಬೇರೆದಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ನಾವು ರೆಗ್ಯುಲರಾಗಿ ಮಾಡ್ತೀವಿ ಅಂದರೆ ಇದಕ್ಕೆ ಒಂದು ಪಾತ್ರೆ ಇಟ್ಕೊಬಿಡ್ಬೇಕು ಸಪ್ರೇಟಾಗೆ. ಆ್ಯಂಡ್ ಇದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆ, ಇದು ಗಾಣದಲ್ಲಿ ತೊಗೊಂಬಂದಿರೋ ಕೊಬ್ಬರಿ ಎಣ್ಣೆ ಇದು. ಸೊ ಇದು ಒಂದು ಬೌಲಲ್ಲಿ ಇಟ್ಕೊಂಬಿಟ್ಟು ಏನು ಪೇಪರ್ ಗ್ಲಾಸ್ಗಳು ತೊಗೊಂಡಿರ್ತೀವಿ ಅದಕ್ಕೆಲ್ಲ ಲಿಟಲ್ ಬಿಟ್ ಹಚ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಇಡಬೇಕಾಗತ್ತೆ. ಸಪ್ರೇಟಾಗಿ ನೋಡಿ ಈ ಥರ ಎಲ್ಲ ಹಚ್ಚಿ ನಾನು ಸಪ್ರೇಟಾಗಿ ಇಟ್ಕೊತೀನಿ. ಇಲ್ಲಿ ಆಲ್ರೆಡಿ ನಮಗೆ ಒಂದು 500 ಗ್ರಾಮ್ ಅಷ್ಟು ಸೋಪ್ ರೆಡಿ ಆಗಿರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಒಂದು 7 to 8 ಕಪ್ಸ್ ಆಗುತ್ತೆ ಯೂಶ್ವಲಿ. ಇದನ್ನೆಲ್ಲ ಚೆನ್ನಾಗೆ ಎಣ್ಣೆ ಹಚ್ಚೋದು ಏನು ಅಂದರೆ ನಮಗೆ ನೀಟಾಗಿ ಅದು ರಿಮೂವ್ ಆಗಿಬಿಡುತ್ತೆ, ತೆಗೆಯುವಂಥದ್ದು ಕಷ್ಟ ಇರಲ್ಲ. ಅದಕ್ಕೋಸ್ಕರ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಚ್ಬಿಡ್ತೀನಿ. ಇದನ್ನೇನಿದೆ ಈ ಬೌಲ್ಗೆಲ್ಲ ನಾನು ಅದನ್ನು ಶಿಫ್ಟ್ ಮಾಡ್ಕೋತಾ ಹೋಗ್ತೀನಿ. ಎಷ್ಟು ಬೇಕೋ ನಿಮ್ಗೆ ಅಷ್ಟು ಶಿಫ್ಟ್ ಮಾಡ್ಕೊಳ್ಳಿ. ಒಂದಷ್ಟು ಗ್ಲಾಸ್ಗೆ ಹಾಕ್ಕೊಂಡು ಹೋಗ್ತೀನಿ. ಸೊ ಇದು ಒಂದ್ಸತಿ ನೀವು ಯೂಸ್ ಮಾಡಿದಾಗ ಮತ್ತೆ ಯೂಸ್ ಮಾಡಬೇಕು ಅನಿಸುತ್ತೆ. ಯಾವ ಫೇಸ್ ವಾಶು ಬೇಡ. ಒಂದು ಫೇಸ್ ವಾಶ್ ತೊಗೊತೀವಿ ಅಂದರೆ ಇಟ್ ಕಾಸ್ಟ್ ಅರೌಂಡ್ ನಮಗೆ 300-400 ಆಗುತ್ತೆ. ಅದು ತುಂಬಾ ನಮ್ಮ ಮನೇಲಂತೂ ತುಂಬಾ ಖಾಲಿ ಮಾಡಾಕ್ಬಿಡ್ತಾರೆ. ಸೊ ಈ ಥರ ಸೋಪ್ ಮಾಡಿ ಇಟ್ಟರೆ ಅಟ್ಲೀಸ್ಟ್ ಎಲ್ಲರೂ ಯೂಸ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಮತ್ತು ಈ ಚಳಿಗಾಲಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ. ಚಳಿಗಾಲಕ್ಕೆ ಸ್ಕಿನ್ ತುಂಬ ಹೊಡ್ಕೊಳ್ಳುತ್ತೆ ಅನ್ನೋರು ಸ್ವಲ್ಪ ನಾನು ಹೇಳ್ದಂಗೆ ವಿಟಮಿನ್ E 1 or 2 ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಇದನ್ನೆಲ್ಲ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಪ್ಗಳಿಗೂ ಶಿಫ್ಟ್ ಮಾಡ್ಕೋತೀನಿ. ಆಮೇಲೆ ಆ ಪಾತ್ರೆಯಲ್ಲಿ ಇರೋದು ಏನು ವೇಸ್ಟ್ ಆಗಲ್ಲ. ನಾವು ಯಾವಾಗಾರ ಸ್ನಾನ ಮಾಡ್ಕೊಳ್ಳೋಕ್ಕೆ ಅದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ಹಾಗೆ ಒಂದು ಸ್ವಲ್ಪ ಇಟ್ಕೊಂಬಿಟ್ಟು ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಮುಖ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅಂತ. ಇದು ಸೆಟ್ ಆಗಬೇಕು. ನಾನು ಆ್ಯಕ್ಚುಲಿ ಇದನ್ನು ಹಾಗೆ ಇಟ್ಟರು ಸೆಟ್ ಆಗುತ್ತೆ. ಸೊ ನನಗೆ ಸ್ವಲ್ಪ ಗಟ್ಟಿಗೆ ಬೇಕದು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಫ್ರಿಜ್ಜಲ್ಲಿ ಶಿಫ್ಟ್ ಮಾಡಿಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಓವರ್ ನೈಟ್ ಫುಲ್ಲು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಚೆನ್ನಾಗಿ ಫ್ರೀಸ್ ಆಗುತ್ತೆ, ಅದು ಸಕ್ಕತ್ ಗಟ್ಟಿಗಾಗುತ್ತೆ. ಇನ್ನು ನೀವು 4-5 ದಿನ ಇಟ್ಬಿಟ್ರಂತೂ ಸೋಪು ಫುಲ್ಲು ಗಟ್ಟಿಗೆ ಆಗುತ್ತೆ. ಈ ಥರ ನಾನು ಇಷ್ಟು ಗ್ಲಾಸಸ್ ಆಯಿತು. ಆಮೇಲೆ ನೋಡಿ ಆದಮೇಲೆ ಸೋಪು ನಮಗೆ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿತ್ತು.
ಒಂದ್ಸತಿ ಟ್ರೈ ಮಾಡಿ ತೋರಿಸ್ತೀನಿ ನೋಡಿ. ಇದು ಅರ್ಬಲ್ ಆಗಿರೋದ್ರಿಂದ ಜಾಸ್ತಿ ನಿಮ್ಗೆ ನೊರೆ ಬರಲ್ಲ. ಅದೇ ನೀವು ಪಿಯರ್ ಸೋಪೆಲ್ಲ ಯೂಸ್ ಮಾಡಿದ್ರೆ ತುಂಬ ನೊರೆ ಬರುತ್ತೆ ಮತ್ತು ಚೆನ್ನಾಗಿದೆ, ಮೈಲ್ಡಾಗಿರುತ್ತೆ ಸೋಪು, ನಿಮ್ಗೆ ಅಷ್ಟೊಂದು ಕೆಮಿಕಲ್ ಇರಲ್ಲ. ಆರಾಮಾಗಿ ನೋಡಿ ಇದು ಯೂಸ್ ಮಾಡ್ಕೋಬೋದು. ಸ್ಕ್ರಬ್ಬಿಂಗ್ ಥರ ಕೂಡ ಆಗುತ್ತೆ. ಸೊ ಅದಕ್ಕೆ ವಾಶ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಎಷ್ಟು ಆರಾಮಾಗಿ ಫ್ರೀಯಾಗಿರುತ್ತೆ ಮತ್ತು ಚೆನ್ನಾಗಿದೆ ಸ್ಕ್ರಬ್ ಮಾಡೋಕ್ಕೂ. ಆದರೆ ನೀವು ಅದೇನು ಸೋಪ್ ಹಾಕ್ಕೊಂಡು ತೊಳ್ಕೊತಾ ಇರ್ತೀರ, ನಿಮಗೆ ಸೋಪಲ್ಲಿ ಮುಖ ತೊಳ್ಕೊಳ್ಳೋ ಫೀಲ್ ಬರಲ್ಲ, ಸ್ಕ್ರಬ್ಬಿಂಗ್ ಆಗೋ ಥರ ಫೀಲ್ ಬರುತ್ತೆ. ಫೇಶಿಯಲ್ ಕೂಡ ಆಗುತ್ತೆ. ಡೆಡ್ ಸ್ಕಿನ್ಸ್ಗಳಿರಲ್ಲ, ಬ್ಲ್ಯಾಕ್ ಹೆಡ್ಸ್ಗಳಿರಲ್ಲ, ಅದು ಮೇನ್ ಹೋಗುತ್ತೆ. ಕಾಫಿದು ಮೇನ್ ಅದೇ ಡೆಡ್ ಸ್ಕಿನ್ನು ಮತ್ತು ಬ್ಲ್ಯಾಕ್ ಹೆಡ್ಸ್ಗಳನ್ನ ತೆಗೆಯುತ್ತೆ. ಸೊ ಇದು ಆಲ್ ಟೈಪ್ ಎಲ್ಲ ಸ್ಕಿನ್ಗೂ ಯೂಸ್ ಆಗುತ್ತೆ. ನಾವು ಯೂಸ್ ಮಾಡಿದ್ದೀವಿ, ಯಾಕಂದರೆ ಕೆಲವರು ನಮ್ಮ ಫ್ಯಾಮಿಲಿಲೇ ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್ ಎಲ್ಲ ಇದೆ, ನಾವೆಲ್ಲ ಯೂಸ್ ಮಾಡಿದ್ದೀವಿ. ಈವನ್ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಇದನ್ನು. ಸೊ ಇನ್ಸ್ಟಂಟ್ ಗ್ಲೋ ಅನ್ನೋದಕ್ಕಿಂತ ಶೈನಿಂಗ್ ಬರುತ್ತೆ ಸ್ಕಿನ್ನು. ಸೊ ಒಂದ್ಸತಿ ನೀವೆಲ್ಲ ಟ್ರೈ ಮಾಡಿ, ನಿಮಗೆ ನಾನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.